ಬಿಜೆಪಿ ಸರ್ಕಾರ ಕಾಲದಲ್ಲಿ ಮಾಡಿದಂಥ ಕೆಲಸದಿಂದ ನಮಗೆ ಇಲ್ಲಿ ಬೆಂಗಳೂರಿನಲ್ಲಿ ಗುಂಡಿ ಕಾಣ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಈ ಒಂದು ಹಿನ್ನೆಲೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ರೋಡ್ ಹಾಕೋದು ಇದು ಪರ್ಮನೆಂಟ್ ಆಗಿರೋದಕ್ಕಲ್ಲ, ಅದಕ್ಕೆ ಆದಂಥ DLP ಪೀರಿಯಡ್ ಇದೆ. ನೀವು ಅಧಿಕಾರಕ್ಕೆ ಬಂದು 30 ತಿಂಗಳಾಗಿದೆ. ನಾವೊಂದು 4-6 ವರ್ಷದಿಂದ ಹಾಕಿರೋದು, 4-6 ವರ್ಷದಿಂದ ಹಾಕಿರೋವಂಥದ್ದು, 4-5 ವರ್ಷದಿಂದ ಹಾಕಿರುವಂಥ ಆಸ್ಫಾಲ್ಟಿಂಗನ್ನು ಇವತ್ತು ನೀವು ನಮ್ಮನ್ನು ಇವತ್ತು ನೀವು ಅಧಿಕಾರಕ್ಕೆ ಬಂದು ನಿದ್ದೆ ಹೊಡೆದು ಅಭಿವೃದ್ಧಿಯನ್ನು ಮಾಡದೆ, ಆಸ್ಫಾಲ್ಟಿಂಗನ್ನು ಮಾಡದೆ, ಗುಂಡಿಯನ್ನು ಮುಚ್ಚದೆ ನಮ್ಮ ಮೇಲೆ ಆಪಾದನೆ ಮಾಡ್ತಿರಲ್ಲ. ನಿಮ್ಗೆ ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದ್ದೀರಾ, ಕಾನೂನುಬದ್ಧವಾಗಿದ್ದೀರಾ? ಮತ್ತು 750 ಕೋಟಿ ಹಣವನ್ನು ಗುಂಡಿ ಮುಚ್ಚಕ್ಕೆ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ದೀರಾ. 660 750 ಕೋಟಿನೋ ಯಾವುದರಿಂದ ಹೇಗೆ ಬಿಡುಗಡೆ ಮಾಡಿದ್ದೀರಾ ಅಂತ ನಮ್ಗೆ ಗೊತ್ತಾಗಬೇಕು. ಬಾಯಿನಲ್ಲಿ ಬಿಡುಗಡೆನಾ ಅಥವಾ ಹಣ ಬಿಡುಗಡೆನಾ? ಯಾವ ಇಲಾಖೆ, ಯಾವ ಹೆಡ್ಡಲ್ಲಿ, ಎಲ್ಲಿಂದ ಬಿಡುಗಡೆ ಮಾಡಿದ್ದೀರಾ? ಮಾಹಿತಿ ಕೊಡಿ. ಎಲ್ಲಿಂದ ಹಣವನ್ನು ಬಿಡುಗಡೆ ಮಾಡಿದ್ದೀರಾ? ಯಾವ ಹಣವನ್ನು ಬಿಡುಗಡೆ ಮಾಡಿದ್ದೀರಾ? ಎಲ್ಲಿ ಅದು ಟೆಂಡರ್ ಆಗಿ ವಿಲೇವಾರಿ ಆಗಿ ಯಾರು ಕೆಲಸ ಮಾಡಿದ್ದಾರೆ ಅಂತ ನೀವೊಂದು ಸ್ವಲ್ಪ ಮಾಹಿತಿ ಕೊಡಬೇಕು. ಈಗ 1100 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೀರಾ. ಏನೋ ಟೆಂಡರ್ ಮಾಡಿದ್ದೀರಾ? 1100 ಕೋಟಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ 23, 24, 24, 25, 26 ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ನಮ್ಮ ತೆರಿಗೆ ನಮ್ಮ ಹಕ್ಕು.